ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಹೇಳ್ಕೊಡ್ತಿರೋ ರೆಸಿಪಿ ಬಂದು ಕೇವಲ 10 ನಿಮಿಷದಲ್ಲಿ ನಾವು ಅಕ್ಕಿ ಹಿಟ್ಟನ್ನು ಬಳಸಿಕೊಂಡು ಹೇಗೆ ನಾವು ದೋಸೆಯನ್ನು ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಯಾವುದೇ ರೀತಿ ಮೊಸರಾಗಲಿ ಅಥವಾ ರವೆ ಆಗಲಿ ಏನೂ ಯೂಸ್ ಮಾಡ್ದಲೇ ಕ್ರಿಸ್ಪಿಯಾಗಿ ಮತ್ತು ಸಾಫ್ಟಾಗಿ ಬರೋ ಅಂತಹ ದೋಸೆನ ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೀನಿ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗುತ್ತೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಕೆಲವು ಹೆಣ್ಮಕ್ಳಿಗೆ ಕೆಲಸದ ಬ್ಯುಸಿನಲ್ಲಿ ನೆನೆಸಿಟ್ಟು ಅಕ್ಕಿನ ಮತ್ತು ಅದನ್ನು ರುಬ್ಬಿಟ್ಟು ನೈಟೆಲ್ಲ ಬಿಟ್ಟು ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆದರೆ ಅವರಿಗೆ ದೋಸೆ ತಿನ್ನಬೇಕು ಅಂತ ಅನಿಸುತ್ತೆ. ಆವಾಗ ನೋಡಿ ಈ ಥರ 10 ನಿಮಿಷದಲ್ಲಿ ನಾವು ಅಕ್ಕಿ ಹಿಟ್ಟಲ್ಲಿ ಯಾವ ರೀತಿ ದೋಸೆ ಮಾಡೋದು ಅಂತ ಅವ್ರಿಗೆಲ್ಲ ಯೂಸ್ ಆಗಲಿ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಸಣ್ಣ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ, ಅದನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ, ಸ್ವಲ್ಪ ಉಪ್ಪು, ಹಾಗೆ 1 ಕಪ್ಪಾಗುವಷ್ಟು ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಮನೇಲಿ ಜನದ ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಜನ ಇದ್ದಾರೆ ಅಂತ ಅದ್ರ ಮೇಲೆ ನೀವು ಕ್ವಾಂಟಿಟಿನ ಜಾಸ್ತಿ ತೊಗೋಬೋದು. ಅದನ್ನು ಮಿಕ್ಸ್ ಮಾಡೋದಕ್ಕೆ ನಾನು ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಇಲ್ಲ ಅಕ್ಕಿ ಹಿಟ್ಟಿನೂ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಕೂಡ ತೊಗೋಬೋದು. ನಾನು ಇಬ್ರಿಗೆ ಆಗೋವಷ್ಟು ಮಾತ್ರ ಮಾಡ್ತಾ ಇರೋದು. ಈಗ ಇದನ್ನು ನಾವು ಒಂದು ಪಾತ್ರೆಯಲ್ಲಿ ಫಸ್ಟು ನಾವು ಅಕ್ಕಿ ಹಿಟ್ಟನ್ನ ತಗೋಬೇಕು. ಅಕ್ಕಿ ಹಿಟ್ಟನ್ನು ನಾವು ಅದಕ್ಕೆ ಆ ಪಾತ್ರೆಗೆ ಹಾಕ್ಕೊಂಡು ಈಗ ಅದಕ್ಕೆ ನಾವು ಕಟ್ ಮಾಡ್ಕೊಂಡಿರೋ ಅಂತಹ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಉಪ್ಪು ಮತ್ತು ಜೀರಿಗೆನ ಸೇರಿಸ್ಕೋಬೇಕು. ಈಗ ನಾವು ಈರುಳ್ಳಿ ಹಾಕಬೇಕಾದ್ರೆ ಈ ಥರ ನಾವು ಅದನ್ನು ಸ್ವಲ್ಪ ಅದು ಕಟ್ ಮಾಡಿರೋದನ್ನೆಲ್ಲ ಈ ಥರ ಇಸುಕ್ಬಿಟ್ಟು ಹಾಕೋದ್ರಿಂದ ಅದು ದಪ್ಪ ದಪ್ಪ ಇರೋದೆಲ್ಲ ಸಣ್ಣ ಸಣ್ಣದಾಗಿ ಆಗುತ್ತೆ. ಸೊ ಹಂಗಾಗಿ ಆ ಥರ ನೀವು ಹಾಕಿದ್ರೆ ಅದು ಜಾಸ್ತಿ ದಪ್ಪ ಏನು ಬರೋದಿಲ್ಲ. ಹಾಗೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬೇಕು. ಇದಕ್ಕೆ ನೀವು ಬೇಕಾದರೆ ಎಕ್ಸ್ಟ್ರಾ ನೀವು ಇದಕ್ಕೆ ಕ್ಯಾರೆಟ್ ತುರಿದು ಅಥವಾ ಬೀಟ್ರೋಟು ಇದನ್ನೆಲ್ಲ ನೀವು ಬೇಕಾದರೆ ಸೇರಿಸ್ಕೋಬೋದು. ನಾನು ಇಷ್ಟನ್ನೇ ಸೇರಿಸ್ತಿದ್ದೀನಿ. ಆದರೆ ಕೆಲಸದ ಬ್ಯುಸಿಲಿ ಮಾಡೋಕ್ಕಾಗಲ್ಲ ಅಂದರೆ ನೋಡಿ ಈ ಥರ ಈಸಿಯಾಗಿ ನಾವು ಮಾಡ್ಕೋಬೋದು. ಇದಕ್ಕೆ ಮೀಡಿಯಮ್ ನೋಡಿಕೊಂಡು ಒಂದು ಲೋಟ ಆಗೋಷ್ಟು ನೀರನ್ನು ಸೇರಿಸ್ಕೊತೀನಿ. ಆದರೆ ಮಿಕ್ಸ್ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಕು. ದೋಸೆ ಯಾವ ಥರ ಇರುತ್ತೆ ಅಂತ ಗೊತ್ತಿರುತ್ತಲ್ವ. ಸೊ ಅದಕ್ಕೆ ಬರೋವರೆಗೂ ನಾವು ಅದನ್ನು ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಬಿಟ್ಟು ರೆಡಿ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸಡನ್ನಾಗಿ ನಾವು ಒಂದೇ ಸಲ ನಾವು ಜಾಸ್ತಿ ನೀರು ಹಾಕ್ಬಿಟ್ರೆ ತೆಳ್ಳಗಾಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೇಕು. ಈ ದೋಸೆನ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ನಾರ್ಮಲ್ ನಾವು ದೋಸೆ ಮಾಡ್ತೀವಲ್ಲ ಅಕ್ಕಿ ನೆನೆಸಿಟ್ಟು ಅದೆಲ್ಲ ಅದಕ್ಕೆ ಸೋಡಾ ಹಾಕ್ತೀವಿ, ಕೆಲವ್ರಿಗೆ ಸೋಡಾ ಆಗೋದಿಲ್ಲ. ಇನ್ನು ಕೆಲವರಿಗೆ ಅದು ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಎಲ್ಲ ಆಗುತ್ತೆ. ಸೊ ಇದನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಇದಕ್ಕೆ ನಾವು ಯಾವುದೇ ರೀತಿ ಸೋಡಾನ ಬಳಸೋದಿಲ್ಲ. ಹಾಗಾಗಿ ಹುಳಿ ಕೂಡ ಬಂದಿರಲ್ಲ. ಹಾಗಾಗಿ ಯಾವುದೇ ರೀತಿ ಗ್ಯಾಸ್ಟ್ರಿಕ್ಕು ಈ ಥರ ಯಾವುದೇ ಪ್ರಾಬ್ಲಮ್ ಕೂಡ ಬರೋಲ್ಲ. ಸೊ ಈಸಿಯಾಗಿ ನಾವು ಬೇಗ ಮಾಡಿಕೊಂಡು ತಿನ್ಬೋದು ಇದನ್ನು. ಸೊ ಇದು ಒಂದು ಈಸಿ ಬ್ರೇಕ್ಫಾಸ್ಟ್ ರೆಸಿಪಿ ಆಗುತ್ತೆ. ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನಾವು ಅದನ್ನು ಎಲ್ಲ ನೀಟಾಗಿ ಅದು ಹಿಟ್ಟು ನೆನ್ಕೊಳ್ಳೋಕೆ ಇಡಬೇಕು. ನೋಡಿ ನಾನು ಇಷ್ಟು ಕಲಿಸ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಎತ್ತಿಡ್ತೀನಿ. ನೋಡಿ ಇಷ್ಟು ಈ ಥರ ಬಂದರೆ ಸಾಕು. ಇನ್ನು ನಮ್ಗೆ ಗಟ್ಟಿ ಇದೆ ಅಂದರೆ ಬೇಕಾದ್ರೆ ನಾವು ಹಾಕೋ ಟೈಮಲ್ಲಿ ನೀರು ಮಿಕ್ಸ್ ಮಾಡಿದ್ರೆ ಆಗುತ್ತೆ. ಇವಾಗ ಇಷ್ಟು ಸಾಕಾಗುತ್ತೆ. ನೋಡಿ ಇವಾಗ ಹಿಟ್ಟು ಆಗಿದ್ದಾಯಿತು. ಹಿಟ್ಟನ್ನು ನಾನು ಸ್ವಲ್ಪ ನೆನೆಸಿಟ್ಟಿದ್ದೆ. ಇವಾಗ ನಾನು ತವ ಇಟ್ಕೊತಿದ್ದೀನಿ. ಇದನ್ನು ತವಾದಲ್ಲಾದರೂ ನೀವು ಮಾಡ್ಬೋದು. ತವ ಇಲ್ಲ ಅಂತಂದರೆ ಹೆಂಚು ಮೇಲೆ ಕೂಡ ಮಾಡ್ಬೋದು. ಹೆಂಚು ಮೇಲೆ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ನಾನು ಹಿಟ್ಟನ್ನು ಸ್ವಲ್ಪ ನೀರು ಬೇಕು ಅನ್ನಿಸ್ತು, ಅದಕ್ಕೆ ನೀರನ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮತ್ತೆ ಅದನ್ನು ನಾವು ನೀಟಾಗಿ ಕೈ ಆಡಿಸ್ಕೊಬೇಕು. ನೋಡಿ ಇಷ್ಟು ಇದ್ದರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಒಂದು 2-3 ಸಲ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು.
ನೋಡಿ ಈ ಥರ ಇಷ್ಟು ಬಂದರೆ ಸಾಕಾಗುತ್ತೆ. ಸ್ವಲ್ಪ ಗಟ್ಟಿ ಇರಬೇಕು ಮತ್ತು ಸ್ವಲ್ಪ ತೆಳ್ಳಗೂ ಇರಬೇಕು, ಮೀಡಿಯಮಾಗೇ ಇರಬೇಕು. ಯಾವುದೇ ರೀತಿ ನಾವು ತೆಳ್ಳಗೆ ಮಾಡಿಕೊಂಡ್ರೂ ಅದು ಸ್ವಲ್ಪ ಕಿತ್ತೋಗೋ ಚಾನ್ಸಸ್ ಇರುತ್ತೆ, ಗಟ್ಟಿಗೆ ಮಾಡಿಕೊಂಡ್ರೂ ಕಿತ್ತೋಗ್ಬಿಡುತ್ತೆ. ಮೀಡಿಯಮ್ ಆಗಿದ್ದರೆ ಚೆನ್ನಾಗಿ ಬರುತ್ತೆ. ಇವಾಗ ತವಾನು ಕಾದಿದೆ. ಈಗ ಅದಕ್ಕೆ ನಾನು ಡೈರೆಕ್ಟಾಗಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೀವು ಫಸ್ಟ್ ಸ್ಟಾರ್ಟಿಂಗಲ್ಲೇ ಬೇಕಾದರೆ ತವಕ್ಕೆ ಎಣ್ಣೆ ಹಚ್ಬೋದು, ಇಲ್ಲಾಂದರೆ ಬೇಡ. ನಾನು ಡೈರೆಕ್ಟಾಗಿ ಹಾಕ್ತಿದ್ದೀನಿ. ನೋಡಿ ಸೇಮ್ ದೋಸೆಯಲ್ಲಿ ಯಾವ ಥರ ಬರುತ್ತೋ ಅದೇ ಥರನೇ ಬರುತ್ತೆ. ಜಾಸ್ತಿ ಅದ್ರ ಮೇಲೆಲ್ಲ ಕೈ ಆಡಿಸ್ಬಾರ್ದು ನಾವು. ನೋಡಿ ಈಗ ಇದನ್ನು ಬೇಯಿಸಬೇಕು. ಇದಕ್ಕೆ ನಾವು ಬೆಂದ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಬೇಕು. ಎಣ್ಣೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು, ಇಲ್ಲ ನಮ್ಗೆ ಎಣ್ಣೆ ಇದ್ದರೆ ಇಷ್ಟ ಆಗುತ್ತೆ ಅನ್ನೋರು ಎಣ್ಣೆ ಸೇರಿಸ್ಕೋಬೋದು. ಇದ್ರ ಜೊತೆಗೆ ನಾನು ಬೆಣ್ಣೆ ಹಾಕ್ಕೊತೀನಿ ಅಂದರೆ ಬೆಣ್ಣೆ ಕೂಡ ಹಾಕ್ಕೋಬೋದು. ತುಪ್ಪ ಬೆಣ್ಣೆ ಯಾವ್ದು ಬೇಕಾದರೂ ಸೇರಿಸ್ಕೋಬೋದು. ನಾನಿವಾಗ ಎಣ್ಣೆ ಹಚ್ತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಸೇಮ್ ದೋಸೆ ಥರನೇ ಬರುತ್ತೆ. ನಾವು ನೆನೆಸಿಟ್ಟು ರಿಸ್ಕ್ ತೊಗೊಳ್ಳೋದಕ್ಕಿಂತ ಇದು ಈಸಿಯಾಗಿ ಬೇಗ ಆಗುತ್ತೆ, ಕ್ವಿಕ್ಕಾಗಿ. ಇದನ್ನು ಒಂದು ಸೈಡ್ ಆದರೂ ಬೇಯಿಸ್ಕೋಬೋದು, ಇಲ್ಲ ಎರಡು ಸೈಡು ನಾವು ಬೇಯಿಸ್ಕೊತೀವಿ ಅಂತಂದರೆ ಎರಡು ಸೈಡು ಕೂಡ ನಾವು ನೀಟಾಗಿ ಬೇಯಿಸ್ಕೋಬೋದು. ಈಗ ಎಡ್ಜಸ್ನ ತೆಗಿಬೇಕು. ಈಗ ನಾನು ಅದನ್ನು ಉಲ್ಟಾ ತಿರುಗಿಸಿ ಕೂಡ ನಾನು ಬೇಯಿಸ್ತೀನಿ. ಮತ್ತು ಅದಕ್ಕೆ ನಾವು ಮತ್ತೆ ಎಣ್ಣೆ ಹಚ್ಚಬೇಕು. ನೋಡಿ ಇಷ್ಟೇ ಲೈಟಾಗಿ ಕಲರ್ ಬರೋವರೆಗೂ ಮಾತ್ರ ಬೇಯಿಸ್ಬೇಕು. ತುಂಬ ಸೀದಂಗಾದರೂ ತಿನ್ನೋಕ್ಕಾಗಲ್ಲ. ಸೊ ಇಷ್ಟು ಮೀಡಿಯಮ್ ಆಗಿದ್ದರೆ ನೋಡಿ, ಇಷ್ಟು ನೀಟಾಗಿ ಸ್ವಲ್ಪ ಲೈಟ್ ಕಲರಲ್ಲಿ ಬಂದರೆ ದೋಸೆ ರೆಡಿಯಾಗಿದೆ ಅಂತ. ಈಗ ನಾವು ಇದನ್ನು ಯಾವುದಾದ್ರೂ ಪಲ್ಯದ ಜೊತೆ ನಾವು ಸರ್ವ್ ಮಾಡ್ಕೊಂಡು ತಿನ್ಬೋದು. ನಾನಿವತ್ತು ಇದನ್ನು ಕುಂಬಳಕಾಯಿ ಪಲ್ಯದ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಸೇಮ್ ದೋಸೆ ಥರನೇ ಬಂದಿದೆ. ಆದರೆ ಒಂದು ಬೆನಿಫಿಟ್ ಏನಂದರೆ ಇದರಲ್ಲಿ ಯಾವುದೇ ರೀತಿ ಸೋಡಾ ಹಾಕಿರಲ್ಲ, ಹಂಗಾಗಿ ಯಾವುದೇ ರೀತಿ ನಿಮಗೆ ಉಳಿ ತೆಗೆ ಬರೋದಾಗಲಿ, ಗ್ಯಾಸ್ಟ್ರಿಕ್ ಆಗೋದೇ ಆಗಲಿ ಯಾವುದೇ ರೀತಿ ಇದರಲ್ಲಿ ಬರೋದಿಲ್ಲ. ಸೊ ಇದು ಬೆಸ್ಟು ಬ್ರೇಕ್ಫಾಸ್ಟಿಗೆ ಇದನ್ನು ಮಾಡ್ಕೋಬೋದು. ಬ್ರೇಕ್ಫಾಸ್ಟ್ಗೆ ಅಂತಲ್ಲ, ನೀವು ಯಾವ ಟೈಮಲ್ಲಿ ಬೇಕಾದರೂ ಇದನ್ನು ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ನೋಡಿ ಕ್ರಿಸ್ಪಿಯಾಗೂ ಇದೆ, ಸಾಫ್ಟಾಗೂ ಇರುತ್ತೆ, ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾರು ವಯಸ್ಸಾದವ್ರು ಕೂಡ ಇದನ್ನು ತಿನ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಯಾರೆಲ್ಲ ಈಗ ಆಲ್ರೆಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ರೆಸಿಪಿ ಟ್ರೈ ಮಾಡಿ ನನ್ನ ಚಾನಲಲ್ಲಿ ಬಂದು ಕಮೆಂಟ್ ಮಾಡಿ ಹೇಗೆ ಬಂತು ಈ ರೆಸಿಪಿ ಅಂತ ಹೇಳಿ. ಇನ್ನಷ್ಟು ನನಗೆ ವಿಡಿಯೋದನ್ನು ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಮತ್ತೊಮ್ಮೆ ಕೇಳ್ಕೊತೀನಿ, ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ರೆಸಿಪಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಧನ್ಯವಾದಗಳು ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.